ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಸಾಯಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋ ಬಂದು ಬಿಗಿನರ್ಸ್ಗೋಸ್ಕರ ಒಂದೇ ಗಂಟೆಯಲ್ಲಿ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಡಿಸೈನ್ ಒಂದೇ ಗಂಟೆಯಲ್ಲಿ ಮುಗಿಯುವಂತಹ ಡಿಸೈನ್ ಇದು. ಇದಕ್ಕೆ ನಾನು ಈ ಥರ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ. ಸಿಂಪಲ್ಲಾಗಿದೆ ಡಿಸೈನ್. ಇದಕ್ಕೆ ಯಾವಾಗಲೂ ಯೂಸ್ ಮಾಡೋ ಥರ 10 ನಂಬರ್ ನೀಡಲ್ನ ಯೂಸ್ ಮಾಡ್ತಿದ್ದೀನಿ. 6 ಎಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಗಂಟಾಕಿರೋ ದಾರನ ಮೊದಲು ಸಾರಿಗೆ ಲಾಕ್ ಮಾಡ್ಕೋಬೇಕು. ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲ್ಗಡೆ ತಗೊಂಡು ದಾರನ ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲೇ ಮತ್ತೆ ಸೂಜಿನ ಸುಚ್ಚಿ ಮತ್ತೊಂದು ಸರ್ತಿ ಲಾಕ್ ಮಾಡ್ತಿದ್ದೀನಿ. ಇವಾಗ ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 5 5 ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ತಾ ಇದ್ದೀನಿ. ಓಕೆ, ನೋಡಿ ಸ್ಟ್ರೇಟಾಗಿ ಬರಬೇಕು. ಲಾಕ್ ಮಾಡಿ ಇವಾಗ ಥ್ರೆಡ್ನ ಮೇಲೆ ಮಾಡಿ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡನ್ನ ಮೊದಲು ನೀಡಲ್ನಲ್ಲಿ ಹಾಕಿ ಇವಾಗ ಥ್ರೆಡ್ಗೆ ಆ್ಯಡ್ ಮಾಡೋಣ. ಇವಾಗ ಬೀಡ್ ಲಾಕ್ ಮಾಡ್ಕೊಳ್ಳಿ. ಸ್ಟ್ರೇಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಿದ್ದೀನಿ. ಇವಾಗ ಮತ್ತೆ ಚೈನ್ಸ್ನ ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ 5 ಚೈನ್ಸ್ ಹಾಕಿದ್ವಲ್ಲ, ಇಲ್ಲಿ ಕೂಡ 5 ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ದಾರನ ಮೇಲ್ ಮಾಡಿ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡ್ಕೊಳ್ಳಿ. ಸ್ಟ್ರೇಟಾಗಿಟ್ಟು ಕರೆಕ್ಟಾಗಿ ಲಾಕ್ ಮಾಡಿ. ಫೈವ್ ಚೈನ್ಸ್ 1 ಬೀಡ್, 5 ಚೈನ್ಸ್ 1 ಬೀಡ್, ಇದೇ ಥರ ಕಂಟಿನ್ಯೂ ಮಾಡಬೇಕು. ಅಗೇನ್ ಚೈನ್ಸ್ ಹಾಕ್ತಿದ್ದೀನಿ. 5 ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಬೇಕು. ಈ ವಿಡಿಯೋನ ಬಿಗಿನರ್ಸ್ಗೆ ಚೈನ್ ಹಾಕೋಕ್ಕೆ ಬಂದರೆ ಸಾಕು, ಈ ಕುಚ್ಚನ್ನ ಹಾಕ್ಕೋಬೋದು ಫುಲ್ ಸ್ಯಾರಿ. ಮತ್ತೆ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಬೀಡ್ ಲಾಕ್ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೊತಿದ್ದೀನಿ. ಓಕೆ ಫ್ರೆಂಡ್ಸ್, ಇದೇ ಥರ ಕಂಟಿನ್ಯೂ ಮಾಡಬೇಕು. 5 ಚೈನ್ 1 ಬೀಡ್, 5 ಚೈನ್ 1 ಬೀಡ್. ಚೈನ್ ಹಾಕೋಕ್ಕೆ ಬಂದರೆ ಸಾಕು, ಪೂರ್ತಿ ಸೀರೆ ಹಾಕ್ಕೋಬೋದು. ಇದೇ ಬೀಡ್ಸ್ ಬೇಕಂತೇನಿಲ್ಲ, ನಿಮ್ಗೆ ಯಾವ ಥರ ಬೇಕು ಆ ಬೀಡ್ಸ್ನ ಯೂಸ್ ಮಾಡಿ. ಓಕೆ, ಎಂಡಲ್ಲಿ ತೋರಿಸ್ತಿದ್ದೀನಿ ನೋಡಿ. ಫುಲ್ ಸ್ಯಾರಿ ಹಾಕಿದ್ದೀನಿ. ಇವಾಗ ಎಂಡಲ್ಲಿ ಹೇಗೆ ಹಾಕಬೇಕಂತ ತೋರಿಸ್ತಿದ್ದೀನಿ. ಬೀಡ್ ಲಾಕ್ ಮಾಡಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತಿದ್ದೀನಿ. ಲಾಕ್ ಮಾಡ್ಕೊಳ್ಳಿ. ಇವಾಗ 2 ಚೈನ್ಸ್ ಹಾಕ್ಕೊಳ್ಳೋಣ. 1 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡಿ ಥ್ರೆಡ್ನ ಮೇಲೆ ತೆಗಿಬೇಕು. ಈ ಥರ ಲಾಕ್ ಆಗುತ್ತೆ ನೋಡಿ. ಈ ಥರ ಫಿಟ್ಟಾಗಿ ನಮ್ಮ ಹತ್ರ ಎಳ್ಕೋಬೇಕು. ಫಿಟ್ಟಾಗಿ ಲಾಕ್ ಆಗುತ್ತೆ ನೋಡಿ. ಈ ಥರ ಹಾಕಿದ್ದೀನಿ. ಇದಕ್ಕೆ ನಾನು ಗ್ರೀನ್ ಹಾಗೆ ಪಿಂಕ್ ಕಲರ್ ಕಾಂಬಿನೇಷನ್ ಇದೆ ಸಾರಿ, ಹಾಗಾಗಿ 160 ಸ್ಟ್ರ್ಯಾಂಡ್ಸ್ ಕುಚ್ಚನ್ನ ತಗೊಂಡಿದ್ದೇನೆ. 167 ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಡಬಲ್ ಕಲರ್ ಹಾಕ್ತಿದ್ದೀನಿ. ಓಕೆ, ಕುಚ್ಚನ್ನು ಬಿಗಿನರ್ಸ್ಗೆ ತೋರಿಸ್ತಿದ್ದೀನಿ ನೋಡಿ ಯಾವ ಥರ ಹಾಕ್ಕೋಬೇಕಂತ. ಓಕೆ, ಈ ಥರ ಹಾಕಿದ ಮೇಲೆ ನಮಗೆ ಎಷ್ಟು ಉದ್ದ ಬೇಕು ಅಷ್ಟು ನೋಡಿ ಕರೆಕ್ಟಾಗಿ ತಗೊಳ್ಳಿ. ನೋಡಿ, ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿ
ರೆಡಿ ಮಾಡ್ಕೊಳ್ಳಿ. ಆಮೇಲೆ ಜರಿ ಥ್ರೆಡ್ನ ಸ್ಮಾಲ್ ನೀಡಲ್ನಲ್ಲಿ ಈ ಥರ ಪೋಣಿಸಿ ಇಟ್ಕೊಂಡಿದ್ದೆ, ಅದನ್ನು ಬ್ಯಾಕ್ ಸೈಡಿಂದ ಈ ಥರ ಚುಚ್ಕೋಬೇಕು. ಮೇಲ್ಗಡೆ ತೆಗೆದು ನಾವು ಹೂಗೆ ಹಾಕ್ತೀವಲ್ಲ ಲಾಕ್, ಆ ಥರ ಹಾಕಬೇಕು. ಹೂ ಕಟ್ಟುವಾಗ ಹಾಕ್ತೀವಿ ನೋಡಿ, ಆ ಥರ ಹಾಕಿ 4 ಸರ್ತಿ ಥ್ರೆಡ್ನ ಸುತ್ಕೋತಿದ್ದೀನಿ. ಜರಿ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ. ಈ ಥರ ಸೂಜಿನ ಸುತ್ಕೋಬೇಕು. ಸೂಜಿನ 2 ಸಾರಿ ಈ ಥರ ಮಾಡಿಕೊಂಡು ನೆಕ್ಸ್ಟ್ ಬ್ಯಾಕ್ ಸೈಡಿಂದ ಕೆಳಗಡೆ ಬರೋ ಥರ ಸೂಜಿನ ತೆಗೆದು ಜರಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಈ ಥರ ಹಾಕಿದರೆ ಕುಚ್ಚು ಬೇಗ ಬಿಚ್ಕೊಳ್ಳೋದಿಲ್ಲ, ನೀಟಾಗಿ ಸ್ಟಿಪ್ಪಾಗಿ ಕೂಡುತ್ತೆ. ಎಷ್ಟು ಬೇಕಷ್ಟು ನೋಡಿ ಕಟ್ ಮಾಡ್ಕೊಳ್ಳಿ. ಓಕೆ, ನೋಡಿ ಕುಚ್ಚು ರೆಡಿ ಆಯಿತು. ಸೂಜಿಯಿಂದ ಹಾಕಿದರೆ ಬಿಗಿನರ್ಸ್ ಕೂಡ ಬೇಗ ಹಾಕ್ಕೋಬೋದು. ಓಕೆ, ನೋಡಿ ನಾನು 4 ಪಿಂಕ್ ಹಾಗೆ 4 ಗ್ರೀನ್ ಹಾಕಿದ್ದೀನಿ. ಫುಲ್ ಸ್ಯಾರಿ ಹಾಕಿ ತೋರಿಸ್ತಿದ್ದೀನಿ ನೋಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.